ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನೊಂದು ಇವತ್ತು ಸಾರಿ ಕುಚ್ಚು ವಿಡಿಯೋ ತಂದಿದ್ದೀನಿ ನಿಮಗೆ. ಇದು ಹಾಗೆ ಲಾಸ್ಟ್ ಟೈಮ್ ಥರ ಅವರದ್ದೇ ಕಸ್ಟಮರ್ದು ಅದು ಸಾರಿದ್ದು. ಸೊ ಇದಕ್ಕೆ ನಾನು ಜಿಗ್ಜ್ಯಾಕ್ ಮಾಡಿ ತಂದಿದ್ದೇನೆ. ಸೊ ಇದಕ್ಕೀಗ ನೋಡಿ, ಸೈಡಲ್ಲಿ ಈ ಥರ ಗ್ರೀನ್ ಉಂಟು, ಆಲಿವ್ ಗ್ರೀನ್. ಸೊ ಅದಕ್ಕೆ ಬ್ಲೂ ಕಾಂಬಿನೇಷನ್ ಸಾರಿ. ಸೊ ಫಸ್ಟಿಗೆ ನಾನು 2-3 ಸ್ಟೆಪ್ ಉಂಟು ಈ ಸಾರಿ ಕುಚ್ಚಲ್ಲಿ. ಸೊ ಅದಕ್ಕೆ ನಾನು ಫಸ್ಟಿಗೆ ಈಗ ಈ ಗ್ರೀನಲ್ಲಿ, ಆಲಿವ್ ಗ್ರೀನಲ್ಲಿ ನಾನು ಮಾಡ್ತೇನೆ. ಇದಕ್ಕೆ ನಾನು ಮೆಟೀರಿಯಲ್ಸ್ ರಿಂಗ್ ಬೀಡ್ಸ್ ತಗೊಂಡಿದ್ದೇನೆ. ಒಳಗಡೆ ನಾನು ಕ್ರಿಸ್ಟಲ್ ಬ್ಲೂ ಕಲರಲ್ಲಿ ಕ್ರಿಸ್ಟಲ್ ಹಾಕ್ತಾ ಇದ್ದೇನೆ. ನೀವು ಯಾವುದು ಹಾಕ್ಬೋದು, ಗೋಲ್ಡ್ ಬೀಡ್ ಕೂಡ ಹಾಕ್ಬೋದು, ನಿಮಗೆ ಕನ್ವೀನಿಯೆಂಟ್ ಇದ್ದದ್ದು ಯಾವುದು ನೀವು ಹಾಕ್ಬೋದು. ಈಗ ನಾನಿಲ್ಲಿ 6 ಎಳೆ ದಾರ ತಗೊಂಡಿದ್ದೇನೆ. ನೀಡಲ್ ನಂಬರ್ 10, 9 ಯಾವುದು ತಗೊಳ್ಬೋದು. ಈಗ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೇನೆ. ಇದು ನೋಡಿ, ಇಲ್ಲಿಗೆ ನಾನು ಯಾವಾಗಲೂ ಮಾಡುವಾಗ ಸಾರಿಗೆ ಇದನ್ನು ಡಬಲ್ ಸಲ ಲಾಕ್ ಮಾಡ್ತೇನೆ. ಡಬಲ್ ಸಲ ಲಾಕ್ ಮಾಡಿದ ಕೂಡಲೇ ಸಾರಿ ಉಂಟಲ್ಲ, ಇದು ಥ್ರೆಡ್ಡು ಒಳ್ಳೆ ಲಾಕ್ ಆಗಿ ಕೂತ್ಕೊಳ್ತದೆ. ಅದಕ್ಕಾಗಿ ನಾವು ಡಬಲ್ ಸಲ ಲಾಕ್ ಮಾಡೋದು, ಅದು ನಿಮಗೆ ಹೇಳ್ತಾ ಇರ್ತೇನೆ ನಾನು. ನೀವು ಹಾಗೆ ಯಾವ ಸಾರಿ ವರ್ಕ್ ಮಾಡುವಾಗ ಸ್ವಲ್ಪ ಡಬಲ್ ಸಲ ಲಾಕ್ ಮಾಡಿ ಸೇಫ್ ಆಗ್ತದೆ ಅಂತ. ಸೊ 2 ಸಲ ಲಾಕ್ ಮಾಡಿದೆ. ನಂದು ಈಗ ಹೊಸ ಸ್ಟ್ಯಾಂಡ್ ಬರಲಿಕ್ಕೆ ಹೋಗಿ ನಮಗೆ ಕ್ಲಿಯರಾಗಿ ತೋರ್ತಾ ಉಂಟಂತ ನಾನು ಭಾವಿಸ್ತೇನೆ. 1, 2, 3 ಚೈನ್, 4 ಚೈನ್ ಹಾಕ್ತೇನೆ. ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೆ ನಾನು ಲಾಕ್ ಮಾಡ್ತೇನೆ. 4 ಹಾಕ್ಬೋದು, 5 ಹಾಕ್ಬೋದು. ನಾನು 4 ಚೈನ್ ಹಾಕ್ತಾ ಇದ್ದೇನೆ. ಪುನಃ 1, 2, 3, 4 ಚೈನ್, ಪುನಃ 4 ಚೈನು. ಅದು ಎಲ್ಲಿ ಬರ್ತದೆ ನೋಡಿ, ಎಳ್ದು ಹಾಕಬೇಡಿ, ಅದು ಎಲ್ಲಿ ಬರ್ತದೆ ಅಲ್ಲಿಗೆ ನಾವು ಲಾಕ್ ಮಾಡುವ. ಈ ಥರ ಆದ ಕೂಡಲೇ ಯಾರಿಗಾದರೂ ಸಾರಿ ಕುಚ್ಚು ಕಲೀಲಿಕ್ಕೆ ಉಡುಪಿಯಲ್ಲಿ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ಎಲ್ಲ ತುಂಬ ಜನ ಹೇಳಿದ್ದಾರೆ. ನಾನು ಸ್ವಲ್ಪ ನಂಗೆ ಬ್ಯುಸಿ ಇರ್ಲಿಕ್ಕೆ ಹೋಗಿ ನಾನು ಆಗ ಮಾಡಲಿಲ್ಲ. ನಾನೀಗ ಮಾಡುವ ಅಂತ ಅಂದಾಜು ಮಾಡ್ತಾ ಇದ್ದೇನೆ. ಈಗ 2 ಸಲ 4 ಚೈನ್ ಆದ ನಂತರ ಇದನ್ನು ನಾನು ದಾರವನ್ನು ಮೇಲೆ ಎತ್ತೇನೆ. ಮೇಲೆ ಎತ್ಕೊಂಡ್ಬಿಟ್ಟು ಈಗ ನೋಡಿ, ಒಂದು ರಿಂಗ್ ಬೀಡ್, ಈ ರಿಂಗ್ ಬೀಡಲ್ಲಿ ಆ ಸೈಡ್ ಈ ಸೈಡ್ ಹೋಲ್ ಇರ್ತದೆ. ನಿಮಗೆ ರಿಂಗ್ ಬೀಡ್ ತಗೊಳ್ತೇನೆ, ಒಂದು ಅದರ ಒಳಗಡೆ ಸೆಂಟರ್ ನಾನು ಬೀಡ್ ಹಾಕ್ತೇನೆ, ಕ್ರಿಸ್ಟಲ್ ಬೀಡ್ ಹಾಕ್ತೇನೆ. ಈ ಥರ ಇದು ಸ್ವಲ್ಪ ವೀಡಿಯೋ 3 ಸ್ಟೆಪ್ ಆಗಲಿಕ್ಕೆ ಸ್ವಲ್ಪ ವೀಡಿಯೋ ಲೆಂತ್ ಇರ್ತದೆ. ಈಗ ನೋಡಿ, ಈ ಥರ ನಾನು ಸೂಜಿಯಲ್ಲಿ ಬೀಡ್ ಮತ್ತು ರಿಂಗನ್ನು ತಗೊಂಡು ಇದನ್ನು ನೋಡಿ, ಈ ದಾರವನ್ನು ಇದೆರಡರಲ್ಲಿಯೂ ಈ ಥರ ಪಾಸ್ ಮಾಡೋದು. ಮತ್ತು ಎಂತ ಇಲ್ಲ, ಏನು ಕಷ್ಟ ಏನಿಲ್ಲ. ಮತ್ತು ಇದನ್ನು ನಾವು ಲಾಕ್ ಮಾಡೋದು. ಈಗ ಲಾಕ್ ಆಯಿತು. ಇದನ್ನು ಎಲ್ಲಿ ಬರ್ತದೆ ಸೀರೆಗೆ ನೋಡಿ, ಅದನ್ನು ಸಾರಿಗೆ ಲಾಕ್ ಮಾಡೋದು. ಆಗ ರಿಂಗ್ ಹೋಗಿ ಸೆಕ್ಯೂರ್ ಆಗ್ತದೆ, ಬೀಡು ಸೆಕ್ಯೂರ್ ಆಗ್ತದೆ, ರಿಂಗು ಸೆಕ್ಯೂರ್ ಆಗ್ತದೆ. ಈ ಥರ ತೋರ್ತದೆ. ನಾನು ಈ ರಿಂಗ್ ಬೀಡಿನ ತುಂಬ ವರ್ಕ್ ಮಾಡಿದ್ದೇನೆ, ಬಟ್ ನಿಮಗೆ ನಾನು ವಿಡಿಯೋ ಶೇರ್ ಮಾಡಿರಲಿಲ್ಲ. ರಿಂಗ್ ಡಿಫ್ರೆಂಟ್ ಸೈಜಲ್ಲಿ ರಿಂಗ್ ಬರ್ತದೆ. ಸ್ಕ್ವೇರ್ ಶೇಪ್ ಬರ್ತದೆ, ಓವೆಲ್ ಶೇಪ್ ಬರ್ತದೆ, ಬೇರೆ ಬೇರೆ, ಮತ್ತು ಕಾಪರಲ್ಲಿಯೂ ಬರ್ತದೆ, ಸಿಲ್ವರಲ್ಲಿಯೂ ಬರ್ತದೆ, ಗೋಲ್ಡಲ್ಲಿಯೂ ಬರ್ತದೆ ರಿಂಗ್. ಹೇಗೂ 3 ಕಲರಲ್ಲಿಯೂ ರಿಂಗ್ ಬರ್ತದೆ. ರಿಂಗಿನೊಳಗಡೆ ನೀವು ಕ್ರಿಸ್ಟಲ್ ಬೀಡ್ ಹಾಕ್ಬೋದು, ಗೋಲ್ಡನ್ ಬೀಡ್ ಹಾಕ್ಬೋದು, ಸಿಲ್ವರ್, ಕಾಪರ್ ಯಾವುದು ಹಾಕ್ಬೋದು. ಸಾರಿಗೆ ಮ್ಯಾಚ್ ಆಗೋದನ್ನು ಹಾಕಿ ಒಂದು ಸಲ 4 ಚೈನ್ ಹಾಕಿದೆ. ಈಗ 2, 3, 4, ಇದು 3ನೇ ಸಲ 4 ಚೈನು. ಪುನಃ ಈಗ ಒಂದು ದಾರವು ಆಚೆ ಆಗಬಾರ್ದು. 2, 3, 4, ಇದು ಬೇಸ್ ಲೈನ್ ಕರೆಕ್ಟ್ ಬಂದರೆ ನಮ್ಮ ವರ್ಕು ಕರೆಕ್ಟ್ ಆಗ್ತಾ ಹೋಗ್ತದೆ. ಸೊ ಬೇಸ್ ಲೈನ್ ಯಾವಾಗಲೂ ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿ. 1, 2, 3 ಸಲ 4 ಬ್ಲಾಕ್ ಮಾಡಿದೆ ನಾನು. ಈಗ ಪುನಃ ನಾನು ದಾರ ಮೇಲೆ ಎತ್ತೇನೆ. ಪುನಃ ರಿಂಗ್ ಬೀಡ್ ಹಾಕಿ ನಾನು ಪಾಸ್ ಮಾಡಿ ಸ್ಟಾರ್ಟಿಂಗ್ 2 ಸಲ 4 ಚೈನ್, ಮತ್ತು ಮಿಡ್ಲಲ್ಲಿ ನಾವು 3 ಸಲ 4 ಚೈನ್ ಹಾಕಬೇಕು. ಇಲ್ಲಿ ನೋಡಿ, ಈ ಥರ ಬೀಡ್ಗೆ ತಗೊಳ್ಳೋದು. ಸ್ವಲ್ಪ ನಿಮಗೆ ಬಿಗಿನರ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನೋಡಿ. ಇದನ್ನು ಸೂಜಿಯನ್ನು ಈ ಥರ ಮೇಲೆ ಇಟ್ಕೊಂಡ್ಬಿಟ್ಟು ಇದರಲ್ಲಿ ಪಾಸ್ ಮಾಡೋದು. ಪುನಃ ನಿಧಾನಕ್ಕೆ ತೋರಿಸ್ತಾ ಇದ್ದೇನೆ. ಇದನ್ನು ಪುನಃ ಇಲ್ಲಿ ಲಾಕ್ ಮಾಡೋದು. ಹಾಗೆ ಇದು ಲಾಕ್ ಆಯಿತು. ಇದನ್ನು ನಾವಿನ್ನು ಸಾರಿಗೆ ಲಾಕ್ ಮಾಡೋದು. ಇದೇ ಥರ ನಾವು ಈ ಡಿಸೈನನ್ನು ನಾನು ಕಂಟಿನ್ಯೂಷನ್ ಮಾಡ್ತೇನೆ ನೋಡಿ. ಈಗ ಇದು ಸಾರಿಗೆ ಲಾಕ್ ಆಯಿತು. ಈಗ ಇಲ್ಲಿ 4 ಸಲ 4 ಚೈನ್ 3 ಸಲ ಮಾಡಿದ್ದೇನೆ. ಇಲ್ಲಿಯೂ 3 ಸಲ ಮಾಡಬೇಕು. ಇದನ್ನು ಇದೇ ಥರ ಇನ್ನು ಕಂಟಿನ್ಯೂಷನ್ ಮಾಡ್ತಾ ಹೋಗುವುದು ನೋಡಿ. ನಾನೀಗ ಡೆಡ್ ಎಂಡಿಗೆ ಬಂದಿದ್ದೇನೆ. 4 ಚೈನಿಂದ 3 ಬ್ಲಾಕ್ ಮಾಡಿ ಇಲ್ಲಿ ಫಸ್ಟಿಗೆ ನಾವು 2 4 ಚೈನ್ ಮಾಡಿದಾಗ ಲಾಸ್ಟಿಗೆ 2 4 ಚೈನ್ ಬಂದರೆ ಒಳ್ಳೆಯದು. ಬಟ್ ಈ ಸಾರಿಯಲ್ಲಿ ಬರಲಿಲ್ಲ, ನನಗೆ ಒಂದೇ 4 ಚೈನ್ ಬ್ಲಾಕ್ ಸಿಕ್ತು. ಈಗ ನೋಡಿ, ಇಲ್ಲಿಗೆ ಡೆಡ್ ಎಂಡ್ ಆಯಿತು. ಈಗ ನಾನು ಸಾರಿಯನ್ನು ಥ್ರೆಡ್ ಕಟ್ ಮಾಡಲಿಕ್ಕಿಲ್ಲ. ಅದಕ್ಕೆ ಹೇಳಿದ್ದು ಕಂಪ್ಲೀಟ್ ಎಲ್ಲ ವಿಡಿಯೋ ಮಾತ್ರ ನೀವು ಮಾಡೋದಂತಾದರೆ ಕಂಪ್ಲೀಟ್ ನೋಡಿ. ಸಾರಿಯನ್ನು ಟರ್ನ್ ಮಾಡ್ತೇನೆ. ಟರ್ನ್ ಮಾಡಿ ಈ 4 ಚೈನ್ ಗ್ಯಾಪಲ್ಲಿ ಪುನಃ 4 ಚೈನ್ ಮಾಡ್ತೇನೆ. 1, 2. ಈಗ ನಾನು ಬ್ಯಾಕ್ ಸೈಡಲ್ಲಿ ವರ್ಕ್ ಮಾಡ್ತಾ ಇರೋದು. ಇದು ಸಿಂಗಲ್ ಕ್ರೋಶ ಮಾಡ್ತಾ ಇರೋದು. 2 ಆಯಿತು. ಇದು 3. ನಾನು ಕೌಂಟ್ ಮಾಡಿಯೂ ನಿಮಗೆ ತೋರಿಸ್ತಾ ಇದ್ದೇನೆ, ಮಿಸ್ ಆಗಬಾರ್ದಂತ. 4.
ಇಲ್ಲಿಗೆ 4 ಚೈನ್ ಹಾಕಿ ಆದ ನಂತರ ಈಗ ನಾನು ಇಲ್ಲಿಗೆ ಲಾಕ್ ಮೇಲೆ ಲಾಕ್ ಹಾಕೋದಿಲ್ಲ. ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ರಿಂಗಿನ ಒಳಗಡೆಯಿಂದ ದಾರವನ್ನು ಮೇಲೆ ತಂದು ಈಗ ಹಾಫ್ ಡಬಲ್ ಕ್ರೋಶ ಮಾಡ್ತೇನೆ. ಒಂದು, ಪುನಃ ರಿಂಗಿನ ಮೇಲೆ ದಾರ ತಗೊಂಡು ಇದು 2 ಹಾಫ್ ಡಬಲ್ ಕ್ರೋಶ. ನಿಮಗೆ ಹಾಫ್ ಡಬಲ್ ಕ್ರೋಶ ಮಾಡಲಿಕ್ಕೆ ಕಷ್ಟ ಆದರೆ ಸಿಂಗಲ್ ಕ್ರೋಶ ಕೂಡ ಮಾಡ್ಬೋದು. 2 ಹಾಫ್ ಡಬಲ್ ಕ್ರೋಶ ಆಯಿತು. ಇದು 3, ಸೂಜಿ ಮೇಲೆ ದಾರ ತಗೊಳ್ಳೋದು ಎಲ್ಲ ಥ್ರೆಡ್ಡಿನಿಂದಲೂ ಪಾಸ್ ಆಗೋದಕ್ಕೆ 4 ಹಾಫ್ ಡಬಲ್ ಕ್ರೋಶ ಹೇಳೋದು. ಇದು 5 ಎಲ್ಲ ಥ್ರೆಡ್ಡಲ್ಲಿ ಪಾಸ್ ಆಗ್ತದೆ. ಇದು 6ನೇ ಹಾಫ್ ಡಬಲ್ ಕ್ರೋಶ. ಇದರಲ್ಲಿ 7, 8 ಹಾಫ್ ಡಬಲ್ ಕ್ರೋಶ ಹಿಡಿಯುತ್ತದೆ. 7 ಮತ್ತು 8ಕ್ಕೆ 8 ಮಾಡಿ ಅದು ಎಂತಂದ್ರೆ ನೆಕ್ಸ್ಟ್ ನಾನು ನಿಮಗೆ ಗೊತ್ತಾಗ್ತದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾಕೆ ಮಾಡೋದಂತ. ಕೌಂಟಿಂಗನ್ನು ಕರೆಕ್ಟ್ ಇಟ್ಕೊಳ್ಳಿ. ಈಗ 8 ಡಬಲ್ ಕ್ರೋಶ ಮಾಡಿ ಇದಕ್ಕೆ ಲಾಕ್ ಮೇಲೆ ಲಾಕ್ ಮಾಡೋದಿಲ್ಲ. ಈ 4 ಚೈನ್ ಇದಕ್ಕೆ ಲಾಕ್ ಮಾಡ್ತೇನೆ. 1 ಲಾಕ್ ಆಯಿತು. ಇನ್ನು 3 ಲಾಕ್ ಮಾಡ್ತೇನೆ. 2 ಲಾಕ್ ಆಯಿತು. ಇದು 3ನೇ ಲಾಕು. ಈಗ ನಾನು ಇಲ್ಲಿ 4 ಲಾಕ್ ಹಾಕ್ತೇನಲ್ಲ, ಇದು ಎಲ್ಲಿಗೆ ಹಾಕ್ತೇನೆ ನಾನು ಈ ಲಾಕಿನ ಮೇಲೆ ಲಾಕ್ ಹಾಕ್ತೇನೆ. ಈಗ ಪುನಃ 4 ಚೈನಲ್ಲಿ 4 ಸಲ ಲಾಕ್ ಮಾಡುವ. 1, ಇದು ನೀವು ಎಣಿಸಿರ್ಬೋದು 2, 3, ಸೊ ಲಾಕ್ ಮೇಲೆ ಲಾಕ್ 4 ಆಯಿತು. ಇದು ನಾನು ಯಾಕೆ ನಿಮಗೆ ಈ ಥರ ಲಾಕ್ ಮೇಲೆ ಯಾಕೆ ಈ ಥರ ಸಿಂಗಲ್ ಕ್ರೋಶನ್ ಯಾಕೆ ಹಾಕಿ ಚೈನ್ ಹಾಕ್ಕೊಂಡು ಹೋಗಿ ಲಾಕ್ ಮೇಲೆ ಲಾಕ್ ಮಾಡ್ಬೋದಂತ ಕೇಳಿದರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅದಕ್ಕಿಂತ ಇದೇ ಬೆಸ್ಟ್. ಈ ಥರ ಚೈನ್ ಹಾಕ್ತಾ ಹೋಗಬೇಡಿ, ಲಾಕ್ ಮೇಲೆ ಲಾಕ್ ಮಾಡ್ತಾನೆ ಹೋಗಿ. ಈ ಚೈನಿಗೆ ನೀವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಿ, ಚೈನ್ ಹಾಕೋದು ಬೇಡ. ನೋಡಿ 2, 3. ಈಗ 3 ಹಾಕಿದ ನಂತರ ನಾನು ಲಾಕ್ ಮೇಲೆ ಲಾಕ್ ಮಾಡೋದಿಲ್ಲ. ಇಲ್ಲಿ ಮಾತ್ರ ರಿಂಗ್ ಹತ್ತಿರ ಆಚೆ ಈಚೆ 3 ಚೈನ್ ಬರ್ತದೆ. ಈಗ ನೋಡಿ ನಾನು ಈ ರಿಂಗಿನ ಮೇಲೆ ನೋಡಿ ಈ ಫಸ್ಟ್ ನಾನು ಇದು ಈಗ ಬ್ಯಾಕ್ ಸೈಡ್, ಈಗ ಫ್ರಂಟ್ ಪೋರ್ಷನ್ ತೋರಿಸ್ತೇವೆ ನೋಡಿ. ಈ ಥರ ವರ್ಕ್ ನಮಗೆ ರೆಡಿ ಆಗ್ತದೆ. ಇದರ ಮೇಲೆ ನಾನು ಬ್ಲೂ ಕಲರಲ್ಲಿ ವರ್ಕ್ ಮಾಡ್ತೇನೆ ಪುನಃ. ಸೊ ಅದಕ್ಕಾಗಿ ಈ ಥರ ನೋಡಿ, ಇದು ಬ್ಲೂ ಕಲರ್ ಸಾರಿಗೆ ಮ್ಯಾಚ್ ಆಗೋ ನಾನು ಕ್ರಿಸ್ಟಲ್ ಬೀಡ್ಸ್ ತಗೊಂಡದ್ದು. ಈಗ ಟರ್ನ್ ಮಾಡ್ತೇನೆ. ಈಗ ಸೆಕೆಂಡ್ ಸಲ ತೋರಿಸೋದು ನೋಡಿ, ಇಲ್ಲಿ ನಾನು 3 ಚೈನ್ ಹಾಕಿದ್ದು, 3 ಇದು ಸಿಂಗಲ್ ಕ್ರೋಶ ಹಾಕಿದ್ದು. ಈಗ ಸೂಜಿ ಮೇಲೆ ದಾರ ತಗೊಂಡು ಈಗ ಪುನಃ ನಾವಿಲ್ಲಿ 8 ಹಾಫ್ ಡಬಲ್ ಕ್ರೋಶ ಮಾಡುವ. 1, 2, 3, 4. ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. 5, ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. 6, ಇದು 7ನೇ ಹಾಫ್ ಡಬಲ್ ಕ್ರೋಶ. ಇಲ್ಲಿಗೆ 8, ಒಂದು ರಿಂಗಲ್ಲಿ ನಮಗೆ 8 ಹಾಫ್ ಡಬಲ್ ಕ್ರೋಶ ಹಿಡಿತದೆ. ಸೊ ನೋಡಿ ಈಗ ತಪ್ಪಿ ಹೋಯಿತು. ನಾವು ಸೂಜನ್ ಹಿಡಿಯುವಾಗ ಸ್ವಲ್ಪ ಆಚೀಚೆ ಆದರೆ ನಾವು ಮಾಡಿದ ವರ್ಕ್ ಬಿಚ್ಕೊಂಡು ಬರ್ತದೆ. ಈಗ ಹಾಫ್ ಡಬಲ್ ಕ್ರೋಶ ಮಾಡಿದೆ. ಈಗ ಲಾಕ್ ಮೇಲೆ ಲಾಕ್ ಮಾಡೋದಿಲ್ಲ. ಈ ಚೈನ್ ಉಂಟಲ್ಲ 4 ಚೈನ್, ಅದಕ್ಕೆ ಹೋಗಿ ಲಾಕ್ ಮಾಡ್ತೇನೆ. 1 ಸಲ ಲಾಕ್ ಆಯಿತು. ಇನ್ನು 2ನೇ ಸಲ, ಇದು 3 ಸಲ ಲಾಕ್ ಆದ ನಂತರ ಇಲ್ಲಿ ಲಾಕ್ ಮೇಲೆ ಲಾಕ್. ಈಗ ನಾನು ಪುನಃ ನಿಮಗೆ ವರ್ಕ್ ಸ್ಟಾಪ್ ಮಾಡಿ ಪುನಃ ಕ್ಲಿಯರ್ ಅಪ್ ಮಾಡ್ತೇನೆ. ನೀವು ಯಾರಾದ್ರು ನನ್ನ ವೀಡಿಯೋ ನೋಡಿ ಕಲಿಯೋದಿದ್ರೆ ಕಲೀನಿ ಅಂತ. ನಿಮ್ಮ ಉಡುಪಿಯವರೇ ಅದರಲ್ಲಿ ನಿಮಗೆ ಕಲೀಲಿಕ್ಕೆ ಮನಸ್ಸಿದ್ರೆ ನೀವು ನನ್ನ ಜೊತೆ ಬಂದು ಇಲ್ಲಿ ಕ್ಲಾಸಿಗೆ ಬೇಕಾದರೆ ಅಟೆಂಡ್ ಆಗ್ಬೋದು. ನಾನು ಸ್ಟಾರ್ಟ್ ಮಾಡ್ತೇನೆ ಆದಷ್ಟು ಬೇಗ ಕ್ಲಾಸ್ ಅಂತ ಹೇಳ್ತಾ ಇದ್ದೇನೆ. ನೋಡಿ ಇದು ಈ ಥರ ಲುಕ್ ಬರ್ತದೆ. ಇದೆಲ್ಲ ಚೈನ್ ಮೇಲೆ ಚೈನ್ ಹಾಕೋದು, ಲಾಕ್ ಮೇಲೆ ಲಾಕ್ ಮಾಡೋದಲ್ಲ. ಇದನ್ನು ನಾವು ಸಿಂಗಲ್ ಕ್ರೋಶ ಮಾಡಿಕೊಂಡೇ ಮಾಡಿದ ಕೂಡಲೇ ಈ ವರ್ಕ್ ದಪ್ಪ ಬರ್ತದೆ. ನೆಕ್ಸ್ಟ್ ನಮಗೆ ಇದರಲ್ಲಿ ಯೂಸ್ಫುಲ್ ಆಗ್ತದೆ. ಈಗ ಪುನಃ ನಾನು ಎಂತ ಮಾಡ್ತೇನೆ, ಈ ಚೈನ್ ಮೇಲೆ 3 ಸಲ ಸಿಂಗಲ್ ಕ್ರೋಶ ಮಾಡ್ತೇನೆ. 1, 2, 3 ಸಲ ಸಿಂಗಲ್ ಕ್ರೋಶ ಮಾಡಿದಲ್ಲ. ಈಗ ಲಾಕಿನ ಮೇಲೆ ಲಾಕ್ ಮಾಡ್ತೇನೆ. ಈಗ ನಿಮ್ಗೆ ಕಂಪ್ಲೀಟ್ ಅರ್ಥ ಆಯ್ತಲ್ಲ. ಈ ಲಾಕ್ನ ಮೇಲೆ ಸೆಂಟ್ರಲ್ಲಿ ನಮಗೆ ಲಾಕಿನ ಮೇಲೆ ಲಾಕ್ ಹಾಕಲಿಕ್ಕೆ ಸಿಗ್ತದೆ, ಆಚೀಚೆ ಸಿಕ್ಕುವುದಿಲ್ಲ. ಇದು ಕುಚ್ಚು ಹಾಕಲಿಕ್ಕೆ ಸೆಂಟರ್ ಪ್ಲೇಸ್ ನಮಗೆ. ಈಗ ನಾನು ಪುನಃ ಈ 4 ಚೈನಲ್ಲಿ 3 ಸಲ ಸಿಂಗಲ್ ಕ್ರೋಶ ಮಾಡ್ತೇನೆ. 1, 2, 3 ಸಲ ಸಿಂಗಲ್ ಕ್ರೋಶ ಮಾಡಿದ್ದೆ. ಈಗ ನಾನು ಲಾಕ್ ಮೇಲೆ ಲಾಕ್ ಹಾಕೋದಿಲ್ಲ. ಈ ರಿಂಗಿನ ಮೇಲೆ ನಾನು ಈಗ 8 ಹಾಫ್ ಡಬಲ್ ಕ್ರೋಶ ಮಾಡ್ತೇನೆ. ಈಗ ನಿಮಗೆ ಕಂಪ್ಲೀಟ್ ಅರ್ಥ ಆಯ್ತಲ್ಲ. ಇದು ಬ್ಯಾಕ್ ಪೋರ್ಷನಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದು ಟರ್ನ್ ಮಾಡಿ ಸಾರಿ. ಇದು ಫ್ರಂಟ್ ಪೋರ್ಷನ್ ನಮಗೆ ಈ ಥರ ಫ್ರಂಟ್ ಪೋರ್ಷನ್ ಈ ಥರ ತೋರ್ತದೆ. ಇಲ್ಲಿ ನಾನೀಗ 3ರಲ್ಲಿ ಲಾಕ್ ಮಾಡಿದಲ್ಲ, ಸಿಂಗಲ್ ಕ್ರೋಶ ಹಾಕಿದೆ 3 ಸಲ. ಇಲ್ಲಿ ಲಾಕ್ ಮೇಲೆ ಲಾಕ್ ಹಾಕೋದಿಲ್ಲ. ಈಗ ಸೂಜಿ ಮೇಲೆ ದಾರ ತಗೊಂಡು 2ನೇ ಸಲ ನಾನು ಮಾಡ್ತಾ ಇರೋದು ನೋಡಿ.
ಎರಡರಲ್ಲಿ ಒಂದು ಮಾಡಲಿಕ್ಕೆ ಎಲ್ಲ ಥ್ರೆಡ್ಡಲ್ಲಿಯೂ ಪಾಸ್ ಆಗೋದಕ್ಕೆ ಇದು ಹಾಫ್ ಡಬಲ್ ಕ್ರೋಶ, ಎರಡನೇ ಹಾಫ್ ಡಬಲ್ ಕ್ರೋಶ. ನಿಮಗೆ ಹಾಫ್ ಡಬಲ್ ಕ್ರೋಶ ಕಷ್ಟ ಆದರೆ ಹೇಳಿದೆಲ್ಲ, ಸಿಂಗಲ್ ಕ್ರೋಶ ಕೂಡ 8 ಮಾಡ್ಬೋದು. 8 ಆಗಬೇಕು ಮತ್ತೊಂದು ರಿಂಗಲ್ಲಿ. 3 4 ಸೂಜಿ ಮೇಲೆ ದಾರ ತಗೊಂಡು ಎಲ್ಲ ಥ್ರೆಡ್ಡಲ್ಲಿ ಪಾಸ್ 5 ಹಾಫ್ ಡಬಲ್ ಕ್ರೋಶ ಇಡೋದು. 6 7 8 ಮಾಡಿ ಈಗ ಎಂತ ಮಾಡಿದೆ, ಲಾಕ್ ಮೇಲೆ ಲಾಕ್ ಮಾಡೋದಿಲ್ಲ. ಈ ಥ್ರೆಡ್ ಉಂಟಲ್ಲ 4 ಚೈನ್, ಇದರಲ್ಲಿ ನಾನು ಹೋಗಿದ್ದನ್ನು ಲಾಕ್ ಮಾಡ್ತೇನೆ. ಆಗ ಒಂದು ಸಿಂಗಲ್ ಕ್ರೋಶ ಆಯಿತು. ಈಗ ಎರಡನೇ ಸಿಂಗಲ್ ಕ್ರೋಶ, ಇದು ಮೂರನೇ ಸಿಂಗಲ್ ಕ್ರೋಶ ಮಾಡಿ ಈ ಲಾಕ್ ಮೇಲೆ ಈಗ ನಾನು ಲಾಕ್ ಮಾಡ್ತೇನೆ. ಈಗ ಇದು ಒಂದು ಕಂಪ್ಲೀಟ್ ಆಯಿತು. ಇದು ಮಿಡ್ಲಿದ್ದು ಉಂಟಲ್ಲ, ಇದು ಕುಚ್ಚಿಗೆ 1 2 ಹೀಗೆ ಚೈನ್ ಹಾಕಲಿಕ್ಕಿಲ್ಲ, ಚೈನ್ ಹಾಕಿ ಹೀಗೆ ಕೂಡ ಮಾಡ್ಬೋದಾ ಕೇಳಲಿಕ್ಕೆ ಈಗ ತೋರಿಸಿದೆ. ಇದು ಚೈನ್ ಹಾಕಲಿಕ್ಕೆ ಇಲ್ಲ, ಈ ಥರ ಮಾಡಲಿಕ್ಕಿಲ್ಲ. ನೀವು ಪ್ರತಿ ಒಂದು ಇದರಲ್ಲಿ 4 ಚೈನಲ್ಲಿ ಸಿಂಗಲ್ ಕ್ರೋಶನೇ ಮಾಡಬೇಕು. ಇದು ಸೆಕೆಂಡ್ ಟೈಮ್ ಸಿಂಗಲ್ ಕ್ರೋಶ. ಈಗ ನಿಮಗೆ 2-3 ಸಲ ಮಾಡಲಿಕ್ಕೂ ಕಂಪ್ಲೀಟ್ ಅರ್ಥ ಆಗಿರ್ತದೆ. ಈಗ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡಿದೆ, ಇಲ್ಲಿ ಲಾಕ್ ಮೇಲೆ ಈಗ ನಾನು ಲಾಕ್ ಮಾಡಿದೆ. ಇಲ್ಲಿಗೆ ಈ ಡಿಸೈನ್ ಇದೇ ಥರ ಕಂಪ್ಲೀಟ್. ಇದು ಬ್ಯಾಕ್ ಸೈಡಲ್ಲಿ ಮಾಡೋದು. ಆಗ ನಮಗೆ ಫ್ರಂಟ್ ಸೈಡಲ್ಲಿ ಉಂಟಲ್ಲ, ನಮಗೆ ಡಿಸೈನ್ ಮಾಡುವಾಗ ನಿಮಗೆ ಈ ಹೋಲೆಲ್ಲ ಕ್ಲೀನಾಗಿ ತೋರಿ ಈಸಿ ಆಗ್ತದೆ. ನಾನು ನೆಕ್ಸ್ಟ್ ಬ್ಲೂ ಕಲರಲ್ಲಿ ಪುನಃ ಇದನ್ನು ಕಂಪ್ಲೀಟ್ ಮಾಡ್ತೇನೆ. ಈ ಥ್ರೆಡನ್ನು ಕಟ್ ಮಾಡಿ ಬ್ಲೂ ಕಲರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನಾನು ನೋಡಿ ಈ ಡಿಸೈನ್ ಕಂಪ್ಲೀಟ್ ಮಾಡಿ ಇಲ್ಲಿ ಡೆಡ್ ಎಂಡಿಗೆ ಬಂದಿಗೆ ಇದು ನಾನು ರಿವರ್ಸಲ್ಲಿ ನಾನು ವರ್ಕ್ ಮಾಡಿದಲ್ಲ, ಈಗ ಫ್ರಂಟ್ ಪೋರ್ಷನ್ಗೆ ಬರುವಾಗ ಈ ಥರ ತೋರ್ತದೆ. ಸೊ ಇಲ್ಲಿ ನಾನು 3 ಚೈನ್ ಮಾಡಿ ಕಟ್ ಮಾಡಿದೆ. ಇದೇ ಕಲರಲ್ಲಿ ಕಂಟಿನ್ಯೂಷನ್ ಬೇಕಾದ್ರೆ ಮಾಡ್ಬೋದು, ಬಟ್ ಈ ಸಾರಲ್ಲಿ 2 ಕಲರ್ ಇರಲಿಕ್ಕೆ ಹೋಗಿ ನಾನೀಗ ಬ್ಲೂ ಅಲ್ಲಿ 6 ಎಳೆ ದಾರ ತಗೊಂಡಿದ್ದೇನೆ. ಇದನ್ನು ಇಲ್ಲಿ ಲಾಕ್ ಮಾಡಿ ಈಗ ಇದು ಲಾಸ್ಟ್ ಸ್ಟೆಪ್ಪು. ಒಟ್ಟಿಗೆ 3 ಸ್ಟೆಪ್ ಬರ್ತದೆ. ಇದರಲ್ಲಿ ನೀವು ಬೀಡ್ಸ್ ಬೇಕಾದರೆ ಎಲ್ಲಿ ಹಾಕ್ಬೋದು ಅಂತದನ್ನು ನಾನು ಈ ಡಿಸೈನ್ ಈಗದ ಸ್ಟೆಪ್ಪಲ್ಲಿ ನಾನು ತೋರಿಸ್ಕೊಡ್ತಾಯಿದ್ದೇನೆ. ಇದು ನೋಡಿ ಮತ್ತೆಲ್ಲ ನಾವು ಗಮ್ ಪೇಸ್ಟ್ ಮಾಡುವ. ಸೊ ಇಲ್ಲಿ ಫಸ್ಟ್ ನಾವು ಇಲ್ಲಿ ಲಾಕ್ ಸಿಂಗಲ್ ಕ್ರೋಶ ಉಂಟಲ್ಲ, ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ತೇನೆ. ಪ್ರತಿಯೊಂದು ಸಿಂಗಲ್ ಕ್ರೋಶದಲ್ಲಿಯೂ ನಾನು ಚೈನ್ ಹಾಕೋದು ಬೇಡ ಹಿಡಿದು ಇದಕ್ಕೆ ಪ್ರತಿಯೊಂದು ಸಿಂಗಲ್ ಕ್ರೋಶದಲ್ಲಿಯೂ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಬರುವ. ಸೊ 4 ಸಿಂಗಲ್ ಕ್ರೋಶ ಮತ್ತು ಪುನಃ ಒಂದು ಲಾಕ್ ಮಾಡಿದ್ದೇವಲ್ಲ, ಅಲ್ಲಿ ಎಲ್ಲದಕ್ಕೂ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಬರೋ. ನಾನು ನಿಧಾನಕ್ಕೆ ತೋರಿಸ್ತೇನೆ. ಇದು ಲಾಸ್ಟ್ ಸ್ಟೆಪ್ ಆಯಿತಾ. ಇಲ್ಲಿಯೂ ನೋಡಿ ಎಲ್ಲ ಸಿಂಗಲ್ ಕ್ರೋಶದ ಮೇಲೆ. ಆಗ ನಾವು ಉಲ್ಟ ಮಾಡುವಾಗ ನೋಡಿ ನಿಮಗೆ ಸಿಂಗಲ್ ಕ್ರೋಶ ಕ್ಲೀನಾಗಿ ಕ್ಲಿಯರಾಗಿ ತೋರ್ತಾ ಉಂಟು. ಅದಕ್ಕಾಗಿ ಉಲ್ಟದಲ್ಲಿ ಮಾಡಿದ್ದು ಇದೊಂದು ಬೆನಿಫಿಟ್ ಆಗ್ತದೆ ನಮಗೆ. ಫ್ರಂಟ್ ಪೋರ್ಷನ್ ವರ್ಕ್ ಮಾಡಲಿಕ್ಕೆ ಈಸಿ ಆಗ್ತದೆ. ನೋಡಿ ಈ 4 ಚೈನಿದ್ದು ಆಯ್ತಲ್ಲ. ಈಗ ನೆಕ್ಸ್ಟ್ 4 ಚೈನಿದ್ದು ಗ್ಯಾಪಲ್ಲಿ ಉಂಟಲ್ಲ, 4 ಸಲ ಸಿಂಗಲ್ ಕ್ರೋಶ ಮಾಡೋದು, ಅಲ್ಲಿಯೂ ಸಿಂಗಲ್ ಕ್ರೋಶ ಮಾಡ್ತಾ ಬರ್ತೇನೆ. ಲಾಕ್ ಅಂದರೆ ಸಿಂಗಲ್ ಕ್ರೋಶ ಆ ತೂತಿನಲ್ಲಿ ಹೋಗಿ ಒಂದು ಸಲ ಹೋಗಿ ಸೂಜಿಯಲ್ಲಿ ದಾರ ತಗೊಳ್ಳೋದೇ ಮಾಡೋದಕ್ಕೆ ಸಿಂಗಲ್ ಕ್ರೋಶ ಅಂತ ಹೇಳೋದು. ಇಷ್ಟ ಆಯ್ತಲ್ಲ. ಇಲ್ಲಿ ಬೀಡಿನ ಹತ್ತಿರ ಒಂದು ನಾವು ಲಾಕ್ ಮಾಡಿದ್ದೇವಲ್ಲ, ಇದನ್ನು ರಿಂಗ್ ಬೀಡನ್ನು ಅದನ್ನು ಮುಟ್ಲಿಕ್ಕಿಲ್ಲ. ಅದರ ಹತ್ತಿರ ನಾವು ಈಗ 8 ಹಾಫ್ ಡಬಲ್ ಕ್ರೋಶ ಮಾಡಿದ್ದೇವಲ್ಲ, ಅದರಲ್ಲಿ ಈಗ ನಾವು ವರ್ಕ್ ಮಾಡಬೇಕು. ಈಗ 8 ಡಬಲ್ ಕ್ರೋಶ ಯಾಕೆ ಮಾಡಿದೆ ಅಂತ ಈಗ ನಿಮಗೆ ಗೊತ್ತಾಗ್ತದೆ. ಸೂಜಿ ಮೇಲೆ ಒಂದು ಸಲ ದಾರ ಸೇರಿಕೊಂಡು ಫಸ್ಟ್ ಹಾಫ್ ಡಬಲ್ ಕ್ರೋಶದ ಒಳಗಡೆ ಹೋಗಿ ದಾರ ತಂದು 2ರಲ್ಲಿ ಪುನೊಂದು ಹಾಫ್ ಡಬಲ್ ಕ್ರೋಶ ಮಾಡಿದೆ ನಾನೀಗ. ಈಗ ಮಾಡಿ 1 2 3 ಚೈನ್ ಹಾಕಿ ಈ ಹಾಫ್ ಡಬಲ್ ಕ್ರೋಶದ ಒಳಗೆ ಹೋಗಿ ಒಂದು ಪಿಕಾಟ್ ಮಾಡಿದ್ದೇನೆ. ಇದೊಂದು ಸ್ಟೆಪ್ ಆಯ್ತಲ್ಲ. ನೆಕ್ಸ್ಟ್ ಈಗ ಪುನಃ ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶದ ಒಳಗಡೆ ಹೋಗಿ ಈಗೆಂತ ಮಾಡೋದು, ಹಾಫ್ ಡಬಲ್ ಕ್ರೋಶ ಅಲ್ಲ, ಈಗ ಡಬಲ್ ಕ್ರೋಶ ಮಾಡೋದು. 2 ದಾರದಲ್ಲಿ ಒಂದು ಸಲ ಪಾಸ್ ಮಾಡೋದು, 2 ದಾರದಲ್ಲಿ ಒಂದು ಸಲ ಪಾಸ್ ಮಾಡೋದು. ಈಗ 1 2 3 ಚೈನ್ ಹಾಕಿ ಈ ಡಬಲ್ ಕ್ರೋಶದ ಒಳಗಡೆ ಹೋಗಿ ಪಿಕಾಟ್ ಮಾಡೋದು. ಈ ಪಿಕಾಟ್ ಮಾಡೋ ಪ್ಲೇಸಲ್ಲಿ ನೀವು ಬೀಡು ಹಾಕ್ಬೋದು. ನಿಮ್ಗೆ ಯಾರು ಕಸ್ಟಮರ್ ಬೀಡು ಹಾಕ್ಬೋದು ಅಂತ ಹೇಳಿದ್ರೆ ಬೀಡು ಹಾಕ್ಬೋದು. ಸೊ ಈಗ ಪುನಃ ಈಗ 2 ಸಲ ಸೂಜಿ ಮೇಲೆ ದಾರಿ ತಗೊಂಡು ನಾನು ಈಗ ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೇನೆ. ನೆಕ್ಸ್ಟ್ 3rd ಡಬಲ್ ಕ್ರೋಶ ಉಂಟು, ಹಾಫ್ ಡಬಲ್ ಕ್ರೋಶದ ಒಳಗಡೆ ಹೋಗಿ 2 ದಾರದಲ್ಲಿ ಒಂದು ಸಲ ಒಳಗೆ ಬರೋ ಸೂಜಿ, ಪುನಃ 2 ದಾರದಲ್ಲಿ ಒಂದು, ಈ ಸಲ 3 ಸಲ ಇದು ರಿಪೀಟ್ ಆಗಿದೆ. ಇದು ತ್ರಿಬಲ್ ಕ್ರೋಶ ಆಗ್ತದೆ. ಪುನಃ 1 2 3 ನಾನು ನಿಧಾನಕ್ಕೆ ಮಾಡ್ತಾಯಿದ್ದೇನೆ. ಈ ತ್ರಿಬಲ್ ಕ್ರೋಶದ ಕಂಬದಕ್ಕೆ ಹೋಗಿ ಈ 3 ಚೈನನ್ನು ಲಾಕ್ ಮಾಡಿದ್ರೆ ಒಂದು ಪಿಕಾಟ್ ರೆಡಿ ಆಯ್ತು. ನೋಡಿ ಈಗ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗ್ತಾ ಉಂಟು. ಈಗ 3 ಆಯಿತು. ನಾವು 8 ತಗೊಂಡಿದ್ದೇವೆ ಇಲ್ಲಿ ಹಾಫ್ ಡಬಲ್ ಕ್ರೋಶ. ಈಗ 4ನೇ ಸೆಂಟರ್ಗೆ ಬಂದು ಇಲ್ಲಿ 3 ಸಲ ಸೂಜಿ ಮೇಲೆ ದಾರ ತಗೊಂಡು ಈ ನೆಕ್ಸ್ಟ್ ಇದು ಉಂಟಲ್ಲ ಹಾಫ್ ಡಬಲ್ ಕ್ರೋಶದ ಒಳಗಡೆ ಹೋಗಿ ಮೇಲೆ ಬಂದು ಈಗ 3 ಸಲ ಬರಬೇಕು. 1 ಸಲ 2 ಇದು 2 3 ಇದು 1 ಸಲ 4 ಸಲ ಬಂದ ಕೂಡಲೇ ಇದು ಡಬಲ್ ತ್ರಿಬಲ್ ಕ್ರೋಶ ಆಯಿತು. ಈಗ ಇಲ್ಲಿ ಪುನಃ ಪಿಕಾಟ್ ಮಾಡಿದೆ. 1 2 3 ಚೈನ್ ಹಾಕಿ
ಈ ಡಬಲ್ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ನಾವು ಲಾಕ್ ಮಾಡಿದೆ. ಈಗ ನೋಡಿ ಸ್ಲ್ಯಾಂಟಿಂಗ್ ಇದೆ ಆಯ್ತು. ಈಗ ಇದು ಇಂಕ್ರೀಸಿಂಗ್ ಆರ್ಡ್ರಲ್ಲೇ ಆಯಿತು. ಇನ್ನು ಡಿಕ್ರೀಸಿಂಗ್ ಮಾಡ್ತಾ ಬರಬೇಕು. ಈಗ ಎಂತ ಮಾಡಬೇಕು, ಇಲ್ಲಿ ನಾವೇನು ಮಾಡಿದ್ವಿ, ತ್ರಿಬಲ್ ಕ್ರೋಶ ಮಾಡಿದ್ವಿ. 2 ಸಲ ಸೂಜಿ ಮೇಲೆ ದಾರ ತಗೊಂಡು ಈ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶದ ತೂತಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 3 ಸಲ ದಾರವನ್ನು ಮೇಲೆ ತಂದ ಕೂಡಲೇ ತ್ರಿಬಲ್ ಕ್ರೋಶ ಆಯಿತು. ಪುನಃ 1 2 3 ಹಾಕಿ ಪುನಃ ಇಲ್ಲಿ ಪಿಕೌಟ್ ಮಾಡಬೇಕು. ಈಗ ನಾವು ಆಗ ಇಂಕ್ರೀಸಿಂಗ್ ಮಾಡ್ತಾ 4ನೇದಕ್ಕೆ ಬಂದವಲ್ಲ, ಈಗ ಇದು 5ನೇದಕ್ಕೆ ಡಿಕ್ರೀಸಿಂಗ್ ಆರ್ಡ್ರಿಗೆ ಬಂತು. ಈಗ ಪುನಃ ಈಗ ಡಬಲ್ ಕ್ರೋಶ ಮಾಡಬೇಕು. ಇದು ಈಗ 6 ಆಯ್ತಲ್ಲ, 4 ಆಯ್ತು, 5 ಇದು 6ನೇದು ಡಬಲ್ ಕ್ರೋಶ. ಇಲ್ಲಿಗ 1 2 ಸಲ ತಗೊಂಡ್ರೆ ಇದು ಡಬಲ್ ಕ್ರೋಶ ಆಯಿತು. ಈಗ ಇಲ್ಲಿ ಸೆಂಟ್ರಲ್ಲಿ ನಾವು ಡಬಲ್ ತ್ರಿಬಲ್ ಕ್ರೋಶ, ನೆಕ್ಸ್ಟ್ ತ್ರಿಬಲ್ ಕ್ರೋಶ, ನೆಕ್ಸ್ಟ್ ಡಬಲ್ ಕ್ರೋಶ ಮತ್ತು ಹಾಫ್ ಡಬಲ್ ಕ್ರೋಶ, ಈ ಥರ ಎಲ್ಲ ಮಾಡ್ಕೊಂಡು ಇಂಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ನಾವು ಬರಬೇಕು. 8 ಇದಕ್ಕೆ ನಾನು 8 ಹಾಫ್ ಡಬಲ್ ಕ್ರೋಶ ಯಾಕೆ ರಿಂಗಿಗೆ ಮಾಡೋದಂತ ಕೌಂಟಿಂಗ್ ಕರೆಕ್ಟ್ ಇರಬೇಕಂತ ಹೇಳೋದು ಈ ಡಿಸೈನಿಗಾಗಿ. ಈಗ ನಾವು ಸೂಜಿಯಲ್ಲಿ 1 ಸಲ ದಾರ ಈಗ ಇಲ್ಲಿ ಹಾಫ್ ಡಬಲ್ ಕ್ರೋಶದಲ್ಲಿ ಈಗ ನಾವು ಲಾಸ್ಟ್ಗೆ ಹಾಫ್ ಡಬಲ್ ಕ್ರೋಶವೇ ಮಾಡಬೇಕು. ಈಗ ಇದನ್ನು ಎಲ್ಲದರಲ್ಲಿ ನೂಲಲ್ಲಿ ಪಾಸ್ ಮಾಡಿದ್ದು ಇದು ಹಾಫ್ ಡಬಲ್ ಕ್ರೋಶ. ಇದಕ್ಕೆ 1 2 3 ಚೈನ್ ಹಾಕಿ ಇಲ್ಲಿ ಇದಕ್ಕೆ ಲಾಕ್ ಮಾಡ್ತೇನೆ. ಇಲ್ಲೊಂದು ಪಿಕಾಟ್ ರೆಡಿ ಆಯಿತು. ಈಗ ನೋಡಿ ಈ ಥರ ವರ್ಕ್ ಇದು ಫಸ್ಟ್ ಇಂಕ್ರೀಸಿಂಗ್ ಆರ್ಡ್ರಲ್ಲಿ ಹೋಯಿತು, ನೆಕ್ಸ್ಟ್ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬಂತು. ಈಗ ನೋಡಿ ಇದು ಫಸ್ಟಿಗೆ ನಾವು ಇದನ್ನು ಲಾಕ್ ಮಾಡಿದನ್ನು ಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾವು ಲಾಕ್ ಮಾಡಿಕೊಳ್ಬೇಕು. ಪುನಃ ಎಲ್ಲ ಇದರಲ್ಲಿಯೂ ಸಿಂಗಲ್ ಕ್ರೋಶದಲ್ಲಿ ನಾವು ಲಾಕ್ ಮಾಡ್ತಾ ಸಿಂಗಲ್ ಕ್ರೋಶ ಮಾಡ್ತಾ ಬರಬೇಕು. ಇಲ್ಲಿ ನಿಮಗೆ ತೂತು ತೋರ್ತಾ ಬರ್ತದೆ, ಆಗ ಏನು ಕನ್ಫ್ಯೂಷನ್ ಇರೋದಿಲ್ಲ. ಚೈನ್ ಎಲ್ಲ ಹಾಕಿದರೆ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಅದಕ್ಕಾಗಿ ಇದೇ ಥರ ಕಂಟಿನ್ಯೂಷನ್ ಮಾಡಿ ಈ ರಿಂಗ್ ವಿಡಿಯೋ ಬರೋಲ್ಲವರೆಗೆ ನಾನು ಇದನ್ನು ಪುನಃ ಇದೇ ಥರ ಕಂಟಿನ್ಯೂಷನ್ ಮಾಡ್ತೇನೆ. ಆಗ ನಿಮಗೆ ಅಂತ ಮಾಡಲಿಕ್ಕೂ ನಾನು ಈ ಥರ ಡಿಸೈನ್ ನಾನು ಇದೇ ಥರ ನೀವು ಕಂಟಿನ್ಯೂಷನ್ ಮಾಡಿದರೆ ನಿಮಗೆ ವರ್ಕ್ ಮಾಡ್ತಾ ಬರುವಾಗ ನಿಮಗೆ ಗೊತ್ತಾಗ್ತದೆ ಯಾಕೆ ನಾನು ಹೇಳಿದ್ದಂತ. ಆಗ ಏನು ಕನ್ಫ್ಯೂಷನ್ ಆಗೋದಿಲ್ಲ. ಈಸಿಯಲ್ಲಿ ವರ್ಕನ್ನು ನಾವು ಕಂಪ್ಲೀಟ್ ಮಾಡ್ಬೋದು. ಸಿಂಗಲ್ ಕಲರಲ್ಲಿಯೂ ನೀವು ಒಂದೇ ಥ್ರೆಡ್ ಉಪಯೋಗಿಸ್ಕೊಂಡು ಈ ವರ್ಕನ್ನು ಕಂಪ್ಲೀಟ್ ಮಾಡ್ಬೋದು. ನಾನು ಮಾತ್ರ ಇದ್ರಲ್ಲಿ ಡಬಲ್ ಕಲರ್ ಇರಲಿಕ್ಕೆ ಹೋಗಿ ಡಬಲ್ ಕಲರ್ ಯೂಸ್ ಮಾಡಿದೆ. ನೋಡಿ ಎಲ್ಲ ಸಿಂಗಲ್ ಕ್ರೋಶದಲ್ಲಿಯೂ ನಾನು ಸಿಂಗಲ್ ಕ್ರೋಶ ಮಾಡ್ತಾ ಇದ್ದೇನೆ. ಈಗ ಇಷ್ಟು ಬರುವಾಗ ನಿಮಗೆ ಕಂಪ್ಲೀಟ್ ಅರ್ಥ ಆಗ್ತದೆ. ರಿಂಗಿನ ಹತ್ತಿರ ಬರುವಾಗ ನಾವು ರಿಂಗ್ ಬಿಡಿ ಲಾಕ್ ಮಾಡಿದೇವಲ್ಲ ಅದನ್ನು ಮಾತ್ರ ಒಂದು ಬಿಟ್ಟು ನಾವು ವರ್ಕ್ ಸ್ಟಾರ್ಟ್ ಮಾಡಬೇಕು. ನೋಡಿ ಈ ರಿಂಗ್ ಬಿಡಲ್ಲಿ ಲಾಕ್ ಮಾಡಿದನ್ನು ನಾವು ಬಿಟ್ಟಬೇಕು. ಈ 8 ಹಾಫ್ ಡಬಲ್ ಕ್ರೋಶದಲ್ಲಿ ಪುನಃ ಇದೇ ಥರ ನಾವು ಮಾಡಬೇಕು. ನೋಡಿದ್ದು ಮತ್ತು ಇಲ್ಲಿ ಫಸ್ಟ್ ಉಂಟು ನೋಡಿ, ಇಲ್ಲಿ ಮಿಡ್ಲಲ್ಲಿ ಸೆಂಟ್ರಲ್ಲಿ ಉಂಟಲ್ಲ, ಇಲ್ಲಿ ನಾನು ಕುಚ್ಚು ಹಾಕ್ತೇನೆ ಬ್ಲೂ ಕಲರಲ್ಲಿ. ಬ್ಲೂ ಒಂದು ಗ್ರೀನ್ ಯಾವುದು ಹಾಕ್ಬೋದು. ಈಗ ನೋಡಿ ಪುನಃ ಒಂದು ಸಲ ಸೂಜಿ ಮೇಲೆ ದಾರ ಫಸ್ಟ್ ಹಾಫ್ ಡಬಲ್ ಕ್ರೋಶ ನೋಡಿ ತೋರ್ತಾ ಉಂಟು ನಿಮಗೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಪುನಃ ರಿಪೀಟ್ ಮಾಡ್ತೇನೆ ನೋಡಿ, ಅದರಲ್ಲಿ ಹೋಗಿ ಇದು ಎಲ್ಲ ದಾರದಲ್ಲಿಯೂ ನಾವು ಸೂಜಿಯನ್ನು ಪಾಸ್ ಮಾಡಿದ್ದು ಹಾಫ್ ಡಬಲ್ ಕ್ರೋಶ ಆಯಿತು. ಮತ್ತು 1 2 3 ಚೈನ್ ಹಾಕಿ ಒಂದು ಪಿಕಾಟ್ ಮಾಡ್ತೇನೆ. ಇದೀಗ ಇಂಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗ್ತಾ ಹೋಗಿ ಇದು ಹಾಫ್ ಡಬಲ್ ಕ್ರೋಶ ಆಯಿತು. ಅವನಿಗೆ ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಇದಕ್ಕೆ ಹೋಗಿ ನಾವು ಪುನಃ ಈಗ ಡಬಲ್ ಕ್ರೋಶ ಮಾಡ್ತಾ ಇದ್ದೇನೆ. ಈಗ 1 2 3 ಚೈನ್ ಹಾಕ್ತೇನೆ. ಈಗ ನಿಮಗೆ ಕಂಪ್ಲೀಟ್ ಕ್ಲೀನಾಗಿ ಅರ್ಥ ಆಗ್ತದೆ. ಈಗ ನಾನು ಹೇಳುವಾಗ ನಿಮಗೆ 2ನೇ ಸಲ ರಿಪೀಟ್ ಮಾಡಿ ಪುನಃ 2 ಸಲ ಸೂಜಿ ಮೇಲೆ ದಾರ ತಗೊಂಡಿದ್ದು ತ್ರಿಬಲ್ ಕ್ರೋಶ ಮಾಡ್ತಾ ಇದ್ದೇನೆ. ಪುನಃ 1 2 ದಾರದಲ್ಲಿ 1 2 ದಾರದಲ್ಲಿ 1 ಮಾಡ್ತೇನೆ. ಪುನಃ 1 2 3 ಚೈನ್ ತಗೊಳ್ತೇನೆ. ಪುನಃ ಇದರ ಮೇಲೆ ಈ ತ್ರಿಬಲ್ ಕ್ರೋಶದ ಕಂಬದಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ತೇನೆ. ಒಂದು ಪಿಕಾಟ್ ರೆಡಿ ಆಯಿತು. ಈಗ 1 2 3 ಸಲ ತಗೊಂಡ ಕೂಡಲೇ ಎಂತ ಆಗ್ತದೆ, ಇಲ್ಲಿ ಸೆಂಟರಿಗೆ ಬಂತು ನಮ್ಮದು. ಈಗ 2 ದಾರದಲ್ಲಿ 1 2 ದಾರದಲ್ಲಿ 1 2 ದಾರದಲ್ಲಿ 1 ಲಾಸ್ಟ್ 4 ಸಲದ ರಿಪೀಟ್ ಆಗ್ತದೆ. ಇದು ಡಬಲ್ ತ್ರಿಬಲ್ ಕ್ರೋಶ ಅಂತ ಹೇಳೋದು ಇದಕ್ಕೆ. ಇದರಲ್ಲಿ ಪುನಃ 3 ಚೈನ್ ಹಾಕ್ತೇನೆ. ಈಗ ಇದನ್ನು ಇಲ್ಲಿ ಲಾಕ್ ಮಾಡ್ತೇನೆ. ಇದೇ ಥರ ಇನ್ನು ಈಗ ಇನ್ಕ್ರೀಸಿಂಗ್ ಆರ್ಡ್ರ್ ಹೋಯ್ತು ನೋಡಿದ್ದು. ಈಗ ಡಿಕ್ರೀಸಿಂಗ್ ಆರ್ಡ್ರಿಗೆ ಪುನಃ ಈಗ ಎಂತ ಮಾಡ್ತೇನೆ, ತ್ರಿಬಲ್ ಕ್ರೋಶ ಮಾಡ್ತೇನೆ. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶಕ್ಕೆ ಹೋಗಿ ಚುಚ್ಚಿಬಿಟ್ಟು 2ರಲ್ಲಿ 1 ದಾರದಲ್ಲಿ ಪಾಸ್ ಮಾಡ್ತೇನೆ ಸೂಜಿನ. 2 ದಾರದಲ್ಲಿ 1 ಸಲ, ಇಲ್ಲಿಗ ಇಲ್ಲಿ 4 ಮಾಡಿದೆ, ಇಲ್ಲಿ 3 ಸಲ ಬರಬೇಕಿದು. ಇಲ್ಲಿ ಪುನಃ 3 ಚೈನ್ ಹಾಕ್ತೇನೆ. ಇದೇ ಥರ ನಾನು ಆರ್ಚನ್ನು ಕಂಪ್ಲೀಟ್ ಮಾಡಿ ಮತ್ತು ನಾನು ನಿಮಗೆ ಹೇಗೆ ಬಂತಂತ ತೋರಿಸ್ತೇನೆ. ಮತ್ತು ನಾನು ಕುಚ್ಚು ಹಾಕಿ ತೋರಿಸ್ತೇನೆ. ಈಗ ಎಂತ ಮಾಡ್ತೇನೆ, ತ್ರಿಬಲ್ ಕ್ರೋಶ ಈಗ ಡಬಲ್ ಕ್ರೋಶ ಕಮ್ಮ ಮಾಡ್ತೇನೆ. ಇದು 2 ದಾರದಲ್ಲಿ 1 2 ದಾರದಲ್ಲಿ 1 ಮಾಡ್ತೇನೆ. ಪುನಃ ಪಿಕಾಟ್ ಮಾಡ್ತೇನೆ. ಇದೇ ಥರ ಕಂಪ್ಲೀಟ್ ಮಾಡೋದು ಈ ಡಿಸೈನನ್ನು. ಇದೊಂಥರ
ತುಂಬ ಎಲಿಗೆಂಟಾದ ಡಿಸೈನ್ ರೆಡಿ ಆಗ್ತದೆ. ನಿಮಗೆ ಕಂಪ್ಲೀಟ್ ಮಾಡೋದ್ಮೇಲೆ ಏನಾದ್ರು ನಿಮಗೆ ಪ್ರಾಬ್ಲಮ್ ಬಂದರೆ ನೀವು ಈಗ ನಾನು ಹಾಫ್ ಡಬಲ್ ಕ್ರೋಶ ಲಾಸ್ಟಿಗೆ ಹಾಕ್ತೇನೆ. ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾನು ಆದಷ್ಟು ಕ್ಲಿಯರಾಗಿ ಹೇಳ್ತಾ ಇರ್ತೇನೆ. ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ನಿಮಗೆ ಅದನ್ನು ಕ್ಲಿಯರ್ ಅಪ್ ಮಾಡ್ತೇನೆ. ನೋಡಿ, ಇಲ್ಲಿಗೆ ಇದು ರೆಡಿ ಆಯಿತು. ಈಗ ಎಲ್ಲಿಗೆ ಲಾಕ್ ಮಾಡಿ ಇದನ್ನು ಬಿಟ್ಟು ಇಲ್ಲಿ ಲಾಕ್ ಉಂಟಲ್ಲ, ಸಿಂಗಲ್ ಚೈನ್ ಉಂಟಲ್ಲ ಲಾಕ್, ಇದರಲ್ಲಿ ಇದನ್ನು ಆರ್ಚನ್ನು ಲಾಕ್ ಮಾಡಿದೆ. ಇದು ಆರ್ಚ್ ರೆಡಿ ಆಯ್ತು ನೋಡಿ. ಈ ಥರ ರೆಡಿ ಬರ್ತಿದೆ. ನೋಡಲಿಕ್ಕೆ ಎಷ್ಟು ಕ್ಯೂಟ್ ಆದ ರೆಡಿ ಆರ್ಚ್. ಇದೇ ಥರ ನಾನು ಕಂಪ್ಲೀಟ್ ಆರ್ಚ್ ಮಾಡಿ ಕುಚ್ಚು ಹಾಕಿ ನಿಮಗೆ ತೋರಿಸ್ತೇನೆ. ನೋಡಿ, ಇದು ಸಾರಿ ಕಂಪ್ಲೀಟ್ ಆಯ್ತು ನೋಡಿ. ನಾನು ಕುಚ್ಚು ಹಾಕಿದ್ದೇನೆ. ಇದರಲ್ಲಿ ಎಂತ ಮಾಡಿದ್ದೇನೆ ಅಂತ, ನಾನು ಬಾರ್ಡ್ರಲ್ಲಿ ಗ್ರೀನ್ ಉಂಟಲ್ಲ ಈ ಥರ, ಅದಕ್ಕೆ ಒಂದು ಬ್ಲೂ ಒಂದು ಗ್ರೀನ್ ಎರಡೂ ಮಿಕ್ಸ್ ಮಾಡಿ ತಂದೆ. ನೀವು ಸಿಂಗಲ್ ಕಲರಲ್ಲೇ ಮಾಡಿದರೆ ಇನ್ನೊಂದು ಕಲರಲ್ಲಿ ನೀವು ಕುಚ್ಚು ಹಾಕಿದ್ರೆ ಅದು ಒಳ್ಳೆ ಹೈಲೈಟ್ ಆಗ್ತದೆ. ಬಟ್ ಸಪೂರ ಬಾರ್ಡ್ರ್ ಇತ್ತು ಅಂತೇಳಿ ನಾನು ಎರಡೂ ಕಾಂಬಿನೇಷನ್ ಹಾಕಿ ಒಂದು ಬ್ಲೂ ಒಂದು ಗ್ರೀನ್ ಕಲರಲ್ಲಿ ಹಾಕಿ ಈ ಸಾರಿಯನ್ನು ಕಂಪ್ಲೀಟ್ ಮಾಡಿ ನೋಡಿ. ಫೈನಲ್ ಲುಕ್ ಈ ಥರ ತೋರ್ತದೆ ನೋಡಿ. ಎಷ್ಟು ಲೈಕ್ ತೋರ್ತದೆ ನೋಡಿ. ತುಂಬ ಎಲಿಗೆಂಟಾದ ಡಿಸೈನ್ ಇದು ನೋಡಿ. ಇದಕ್ಕೆ 300 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಹಾಕಿ ನಾನು ಕಂಪ್ಲೀಟ್ ಮಾಡಿ ತಂದಿದ್ದೇನೆ. ಈ ವಿಡಿಯೋ ಉಂಟಲ್ಲ, ಸಾರಿ ಕುಚ್ಚು ವಿಡಿಯೋ ನಿಮಗೆ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ನೀವು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು, ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು, ಸಾರಿ ಕುಚ್ಚು ವಿಡಿಯೋ ಎರಡರಲ್ಲಿಯೂ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಥ್ಯಾಂಕ್ ಯು, ಬಾಯ್.